ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಕ್ಕ? ಆ ಓಕೆ. ಏನು ಸಿಸ್ಟರ್? ನಿನ್ನೆ ತೋರಿಸ್ಬೇಕು. ಇಲ್ಲಿ ಕೃತು ಸರಿಯಾಗಿ ಮನಿಕೋ. ನೋಡಿ ಫ್ರೆಂಡ್ಸ್, ಮಂಚ ಇರೋದು ಹಿಂಗೆ. ಇವಳು ಮನಿಕೊಂಡೋಳೆ. ಇವಳು ಹಾಲು ಕುಡಿಯೋ ಗಂಟ ಎದೋಳಲ್ಲ ಮೇಡಮು. ಇವ್ರಿಗೆ ಹಾಲು ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಇವಾಗ. ಏನು ಮಾಡೋದಕ್ಕೆ? ಉಪ್ಪಿಟ್ಟು ಮಾಡೋದಕ್ಕೆ. ಗೈಸ್, ನಮ್ಮ ಕೃತಕ್ಕೆ ಜ್ವರ ಬಂದಿದೆ. ಕುಡಿ ಕೃತು. ಕೈಯಾಗೈತಾ? ಹಾ ಇಲ್ಲ, ಆ ಗಂಟ್ಲು ಬಿಡಿಸ್ಕೊ. ಆನು ಕೃತು ಜ್ವರ ವಾಸಿ ಆಗಲ್ಲ. ಸಕ್ಕರೆ ಕೊಡ್ತೀನಿ, ನೀರು ಕೊಡ್ತೀನಿ. ಏನು ಸಿರಪ್ ಕುಡಿಬೇಕಾದ್ರೆ ನೀರು ಕುಡಿಬಾರ್ದು, ಲಾಸ್ಟ್ ಅಲ್ಲಿ ಕುಡಿಬೇಕು. ಚಂದ ಕೈ ಇಟ್ಕೋಬೇಡಿ, ಕೈ ಕಾಲು ಇಟ್ಕೋಬ. ಚಂದ ನಮ್ ಕೃತು ಕುಡಿತಾ ಇಲ್ಲ ಸಿರಪ್. ಜ್ವರ ಬಂದೈತೆ. ಹಾಕ್ಸ್ಕೊ ಈಗ. ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡವೆ ಗೈ. ಇಲ್ಲ ಮನಿಕೋ, ರೂಮ್ ಎಲ್ಲ ಒದ್ರು ಬಿಡ್ತೀನಿ. ನೀವೆಲ್ಲ ಕಟ್ ಮೇಲೆ ಸಿರಪ್ ಕುಡಿದು ಪಂಚ್ ಹಾಕ್ಬೇಕು. ನಾನು ಒಂದೇ ಸಲ ಗುಟಕ್ ಅನ್ಸ್ಬಿಡು. ಕೈಯಾಗೈತ ಪಪ್ಪು? ಅಯ್ಯೋ, ಸಮಾಧಾನ. ಅಯ್ಯೋ, ನಮ್ ಕೃತು ಯಾಕೋ ಕುಡಿತಾ ಇಲ್ಲ ಗೈಸ್. ಅಯ್ಯೋ, ವಾಂತಿ ಮಾಡ್ತೀನಿ ಅಂತ ಹೊಡೋದ್ಲು ಫ್ರೆಂಡ್ಸ್. ಶಿಟ್, ನಂದಿಲ್ಲಿ ಸೀದೋಯ್ತು. ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ರವೆ ಉಪ್ಪಿಟ್ಟು ಆಲ್ಮೋಸ್ಟ್ ನಾನು ಬಂದಾಗಿಂದ 2 ತಿಂಗಳಿಂದ ಮಾಡಿಲ್ಲ. ಈಗ ಕುದೀತಾ ಇದ್ದೀನಿ, ಆಫ್ ಮಾಡೋಣ. ಒಗ್ಗರಣೆ ಕೊಟ್ಟಿದ್ದೀನಿ. ಕೂತು ನೋಡೋಕೆ ಹೋಗಿ ಹಂಗೆ ಬಿಟ್ಬಿಟ್ಟು. ಅಪ್ಪ ಆ್ಯಕ್ಚುಲಿ ಅಂದರೆ ನಮ್ಮ ಮಾವ ಉಪ್ಪಿಟ್ಟು ತಿನ್ನಲ್ಲ. ನೋಡೋಣ ಫ್ರೆಂಡ್ಸ್, ಎಲ್ರಿಗೂ ಮಾಡಬೇಕಲ್ವ ನಮ್ಮ ಕೃತಿಗೆ, ಫಿಶ್ಮಂಗೆ ಎಲ್ಲ. ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಯಿತು. ಆ್ಯಕ್ಚುಲಿ ನೀರು ಕಡಿಮೆ ಆಗಿದೆ ಅನಿಸುತ್ತೆ, ಮ್ಯಾನೇಜ್ ಮಾಡಬೇಕು. ನಮ್ಮ ಕೃತಿಗೆ ಹುಷಾರಿಲ್ಲ ಫ್ರೆಂಡ್ಸ್. ಫುಲ್ಲು ಬಿದೋಗ್ಬಿಟ್ಟವಳೆ. ಗಂಟ್ಲು ನೋವು ಬಂದಿದೆ, ನೀರು ಕುಡಿಯೋಕ್ಕಾಗ್ತಿಲ್ಲ, ಮತ್ತು ಜ್ವರ ಬಂದಿದೆ, ಮತ್ತು ಹೊಟ್ಟೆ ನೋವು ಅಂತವಳೆ. ಅದು ಏನೇನಾಗಿದೆಯೋ ಪಾಪ ನಮ್ಮ ಕೃತು. ಈ ಥರ ಮಲ್ಗಳು. ಇವತ್ತು ಕಾರ್ಮೆಂಟಿಗೆ ರಜಾ. ಸಿರಪ್ ಹಾಕ್ಬಿಟ್ಟು ಕೂಡಿಸಿದ್ದೀವಿ, ಅಲ್ಲಿ ಸಿರಪ್ ಫ್ರೆಂಡ್ಸ್. ಗೈಸ್, ನಮ್ಮ ಅಕ್ಕ ಉಪ್ಪಿಟ್ಟು ಅದು ಬಾಕ್ಸ್ಗೆ ಹಾಕಿದ್ದೀನಿ. ಏನದು? ಅಯ್ಯೋ ಶಿಟ್, ಸಾರಿ. ನಮ್ಮ ಅಕ್ಕ ಒಂದೇ ಉಸುಕ್ ತಿಂತವಳೆ. ಟೈಮ್ ಬಂದು 8 ಗಂಟೆ ಆಗೋಗೈತೆ. ನಮ್ಮಪ್ಪ ಬಿಟ್ಕೊಡ್ತಾರೆ, ನೋ ಪ್ರಾಬ್ಲಮ್. ನಮ್ಮ ಕೃತು ವಾಂತಿ ಮಾಡೋಕ್ಕೆ ಟ್ರೈ ಮಾಡ್ತಾವಳೆ, ವಾಂತಿ ಆಗ್ತಿಲ್ಲ, ಯಾಕೆಂದರೆ ಕಹಿ ಇದೆ. ಅದಕ್ಕೆ ಅಮ್ಮ ಅರಿಶಿನ ಪುಡಿ ಹಾಕ್ಬಿಟ್ಟು ಕೊಡು ಅಂತ ಅಂದರು. ಒಂದು ಸ್ವಲ್ಪ ನೀರಿಗೆ ಅರಿಶಿನ ಪುಡಿ ಹಾಕ್ಕೊಂಡು ಕೊಡ್ತಾ ಇದ್ದೀನಿ. ತಗೊಳ್ಳೆ ಕೃತು. ಎಲ್ಲಮ್ಮ ಕುಡಿಬೋದಾ? ಕುಡ್ಕೊ. ಮತ್ತೆ ಏನ್ ಕೈಯಾಗಿಲ್ಲ, ಕುಡ್ಕೋ ಚಿನ್ನು, ಕೊಡ್ತೀನಿ. ಅದಾದ್ಮೇಲೆ ಮಾತ್ರೆ ಮಾತ್ರೆ ಕುಡಿದ್ರೆ ದಿನಕ್ಕೆ 3-4. ನಮ್ಮ ಅಕ್ಕ ಈಗ್ಲೇನೆ ದಿನಕ್ಕೆ 3-4 ಕುಡಿತಾಳೆ. ಎಲ್ಗಿಟ್ಟೆ? ಅಲ್ಲಿಟ್ಟಿದ್ದೀನಿ ನೋಡು, ಶೆಲ್ಫ್ ಮೇಲೆ. ಕುಡ್ದ ಫುಲ್ಲು? ಅರಿಶಿನ ಪುಡಿ ಹಾಕೊಂಡು ಕುಡ್ದೆ. ಸಿರಪ್ ಹಾಕಿದ್ದೀನಿ. ವಾಂತಿ ಮಾಡಕ್ಕೆ ಟ್ರೈ ಮಾಡ್ತಾಳೆ, ವಾಂತಿ ಬರ್ತಿಲ್ಲ. ವಾಂತಿ ಮಾಡುದು ಅಂತ ಹೇಳಿದ್ರೆ ಸಾಕು. ಬಾಯ್ ಕಣಪ್ಪ, ಕರೆಕ್ಟಾಗಿ ಕೂತ್ಕೊಳ್ಳೆ. ಅವಳ ಅದಕ್ಕೆ ತುಂಡನೆ ಬಿಟ್ಕೊಳ್ಳೋದು. ಕೃತಜ್ಞ ಜ್ವರದ್ದು ಮತ್ತು ಶೀತದ್ದು ಸಿರಪ್ ಕುಡಿದು ಫುಲ್ ಆ್ಯಕ್ಟಿವೇಟ್ ಆಗಿ ನನ್ನ ಹತ್ರ ಸಾಂಗ್ ಹಾಕ್ಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ನೋಡಿ ಹೆಂಗೆ ಮಾಡ್ತಿದ್ದಾಳೆ. ಸ್ವಲ್ಪ ಹುಷಾರಾದರೆ ಸಾಕು ಡ್ಯಾನ್ಸ್ ಮಾಡ್ತಾಳೆ. ಮತ್ತು ಪುನಃ ಮಧ್ಯಾಹ್ನವೂ ಜ್ವರ ಬಂದು, ಈಗಲೂ ಜ್ವರ ಬಂದು. ಅದು ಯಾವ ಸಾಂಗು ಅಂತಂದರೆ ಮತ್ತಿನೆಲ್ಲರೂ ಸುಖವ ಕಂಡೇನು, ಆ ಸಾಂಗಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಮೇಡಮ್ ಅವರು. ಇವಾಗ ಸ್ವಲ್ಪ ನಮ್ಮ ಕೃತು ಜ್ವರ ಕಮ್ಮಿ ಆಗಿದೆ, ಹಾಗಾಗಿ ಆ ಕಡೆ ಇಳಿತಾವಳೆ. ಇವತ್ತು ಸ್ಕೂಲಿಗೆ ರಜಾ. ಇವಾಗ ಸೈಕಲ್ ತಗೊಂಡು ಹೋಯ್ತಾಳೆ. ಈ ಕಡೆಯಿಂದ ಡೌನು, ಆ ಕಡೆಯಿಂದ ಹಂಪ್ಸ್. ಆ್ಯಕ್ಚುಲಿ ಇದು ಪಂಚರ್ ಆಗಿದೆ, ಇಲ್ಲಿ ಪಂಚರ್ ಆಗಿದೆ. ಬಟ್ ಪಂಚರ್ ಹಾಕ್ಸಿಲ್ಲ, ಅವಳು ವೆಯ್ಟ್ಗೇನು ಅಗಲುತ್ತಾ ಇಲ್ಲ. ಈ ಕಡೆಯಿಂದ ಓಡಿಸ್ಕೊಂಡು ಹೋಯ್ತಾಳೆ, ಆ ಕಡೆಯಿಂದ ತೊಳ್ಕೊಬಿಡ್ತಾಳೆ. ಪಾಪು ಸೈಡಲ್ಲಿ ಹೋಗುವ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಬೆಳಗ್ಗೆ ಮಲಗ್ದವರು ಇವಾಗ ಎದ್ದಿದ್ದೀವಿ. ಕೃತು ನಾನು ಅವಳು ಹುಷಾರಿರಲಿಲ್ವಲ್ಲ,
ಇವಾಗ ಅಕ್ಕಿ ಹಾಕಿದ್ದೀನಿ. ಟೀನಾ ಇಲ್ಲೇ ಒಂಚೂರು ಆಯ್ತಲ್ಲ, ಅಷ್ಟಕ್ಕೆ ಮಾಡಗ್ಲಾ? ಯಾಕೋ ಫ್ರೆಂಡ್ಸ್, ನಮ್ಮ ಕೃತುಗೆ ಪಾಪ ಫೀವರು ನಿಲ್ತಾನೆ ಇಲ್ಲ. ಬೆಳಗ್ಗೆ ಸೈಕಲ್ ಹೊಡಿತಿದ್ಲು. ಅದಕ್ಕೆ ನಮ್ಮ ಕೃತುಗೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವಳು ತುಪ್ಪ, ಅನ್ನ, ಸಾರು, ಒಂದು ಸ್ವಲ್ಪ 2 ಹನಿ ಸಾರು ತುಪ್ಪದಲ್ಲಿ ತಿನ್ನೋದು ಮಾಡ್ತಾಯಿದ್ದೀನಿ. ಅಯ್ಯೋ, ಅವಳಿಗಂತೂ ಹುಷಾರಿಲ್ಲ ಅಂತಂದರೆ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಮಾತೇ ಆಡಲ್ಲ, ಕರೀತಾಳೆ ನಮ್ಮನ್ನೇ. ಇವಾಗ ಊಟ ಮಾಡಿಸಿ. ಜೀನ್ಸ್ ಡ್ರೆಸ್ದು ಪ್ರೈಸ್ ಎಷ್ಟು ಅಂತ ಕೇಳಿದ್ದೀರಾ. ಅದ್ರ ಪ್ರೈಸ್ ಬಂದು 450 ರುಪೀಸು. ಪ್ಯಾಂಟದ್ದು ಲಿಂಕ್ ಕೇಳಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಲಿಂಕದ ಏನು ಬಿಸ್ನೀರು ತೋ, ಮತ್ತೆ ಇನ್ನೇನು ಬೇಕು? ಏನು ಹೇಳು? ಮನೆ ಕೊಡೋದ? ಈಗ ತಾನೇ ಮನ್ಗಿದ್ವಲ್ಲ, ತಗೋ ಸಿರಪ್ ಹಾಕ್ತೀನಿ, ಊಟ ಮಾಡ್ಬಿಟ್ಟು ಮನೆ ಕೊಡೋದ? ಏನಮ್ಮ ನೈತದೆ ಇಲ್ಲಿ ನೋಡಿ ಫ್ರೆಂಡ್ಸ್, ನೋಯ್ತಂತೆ, ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ. ನಡಿ ಊಟ ಮಾಡಿಸ್ಕೊಡೋಣ ನಾನೇ. ಬೇಡ, ಊಟ ಮಾಡಿ ಸಿರಪ್ ಹಾಕಿದ್ರೆ ಕಮ್ಮಿ ಆಯ್ತದೆ. ಬೆಳಗ್ಗೆ ತಿಂದೆ ತಾನೇ ಚಾಕ್ಲೇಟ್ ಫ್ಲೇವರ್ ಸಿರಪ್ಪು. ಬೇಕೋ ಬೇಡವೋ? ಚಾಕ್ಲೇಟ್ ಫ್ಲೇವರ್ ಸಿರಪ್ ಒಂದೇ ಹಾಕೋದು. ಇನ್ನೊಂದು ಕೆಮ್ಮು, ಅದು ಕೂಡ ಇದು ಕಾಫಿ ಫ್ಲೇವರ್. ಅದು ನೋಡು, ಟೇಸ್ಟ್ ಸರಿಯಾಗುತ್ತೆ. ಫುಲ್ಲು ಜೀನ್ಸ್ ಡ್ರೆಸ್ದು ಪ್ರೈಸ್ ಎಷ್ಟು ಅಂತ ಕೇಳಿದ್ದೀರಾ. ಅದ್ರ ಪ್ರೈಸ್ ಬಂದು 450 ರುಪೀಸು. ಪ್ಯಾಂಟದ್ದು ಲಿಂಕ್ ಕೇಳಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಲಿಂಕದ ಏನು ಬಿಸ್ನೀರು ತೋ, ಮತ್ತೆ ಇನ್ನೇನು ಬೇಕು? ಏನು ಹೇಳು? ಮನೆ ಕೊಡೋದ? ಈಗ ತಾನೇ ಮನ್ಗಿದ್ವಲ್ಲ, ತಗೋ ಸಿರಪ್ ಹಾಕ್ತೀನಿ, ಊಟ ಮಾಡ್ಬಿಟ್ಟು ಮನೆ ಕೊಡೋದ? ಏನಮ್ಮ ನೈತದೆ ಇಲ್ಲಿ ನೋಡಿ ಫ್ರೆಂಡ್ಸ್, ನೋಯ್ತಂತೆ, ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ. ನಡಿ ಊಟ ಮಾಡಿಸ್ಕೊಡೋಣ ನಾನೇ. ಬೇಡ, ಊಟ ಮಾಡಿ ಸಿರಪ್ ಹಾಕಿದ್ರೆ ಕಮ್ಮಿ ಆಯ್ತದೆ. ಬೆಳಗ್ಗೆ ತಿಂದೆ ತಾನೇ ಚಾಕ್ಲೇಟ್ ಫ್ಲೇವರ್ ಸಿರಪ್ಪು. ಬೇಕೋ ಬೇಡವೋ? ಚಾಕ್ಲೇಟ್ ಫ್ಲೇವರ್ ಸಿರಪ್ ಒಂದೇ ಹಾಕೋದು. ಇನ್ನೊಂದು ಕೆಮ್ಮು, ಅದು ಕೂಡ ಇದು ಕಾಫಿ ಫ್ಲೇವರ್. ಅದು ನೋಡು, ಟೇಸ್ಟ್ ಸರಿಯಾಗುತ್ತೆ. ಇದ್ರ ಹೆಸರು ಪಿಂಕಿ ಅಂತ. ಇದಕ್ಕೆ ಬಂದು 4 ಮಂತ್ಸ್ ಆಗಿರ್ಬೋದು ಮೇ ಬಿ ಮನೆಗೆ ತಂದು. ಇದಂತೂ ನಿಂದೇ ಗಿರಾಕಿ ಕೊಡಲ್ಲ. ಇಲ್ಲಿ ನೋಡಿ, ನನ್ನ ಕಾಲು ಅಳ್ಳಾಡಿಸ್ತಾ ಇದ್ರೆ ಸಾಕು ಬಂದ್ಬಿಡುತ್ತೆ ಕಾಲು ಕಚ್ಚೋಕ್ಕೆ. ಒಟ್ಟು ಕಿತಾಪತಿ ಪಿಂಕಿ ಇದು. ಓಯ್ ಓಯ್, ಏನಕ್ಕೆ ಬೇಡಲೇ ಅಜ್ಜಿ? ನಾನು ಯಾಕೆ ಬೇಕು? ತಾತನ ಜೊತೆ ಹೋಯ್ತಾ ಇದ್ದೀವಿ ನಾವೆಲ್ಲ ಹೋಗೋಕ್ಕೆ. ಸುಮ್ಮನೆ ಮರ್ಯಾದಿಂದ ಹೋಗು ಕೃತು, ಅಜ್ಜಿ ಜೊತೆ ಹೋಗು ಬಂಗಾರಿ. ಚಿರು, ನಾನೇ ಬರ್ತೀನಿ, ಹೋಗವ. ಬಸ್ಸಕ್ಕಂತ ಹೋಗೋದು, ಹೋಗು ಲೇಟಕ್ಕಂತೆ. ಬರೋದಿಲ್ವಾ ನೀನು ಹಾಸ್ಪಿಟ್ಲಿಗೆ? ಬರ್ತೀನಿ. ಅದೇ ಹೊಸ ರಿಬ್ಬನ್ನು ಯಾವುದು ಸಿಗದೆ ಇರೋದಕ್ಕೆ ಅದನ್ನೇ ಹಾಕಿದೆ. ಜ್ವರ ಬಂದು ಅಳ್ತಿದ್ರು ಬಿಡಲ್ಲ ಇವ್ ಸ್ಟೈಲ್ ಆಡೋದ್ ನಮ್ಮ ಹತ್ರ. ಚಿನ್ನು, ಶೆಕೆ ತಾನೇ ಒಂದ್ ಹಾಕ್ಸ್ಕೊ ಮೇಕೆ. ನಾನೇ ಬರ್ಬೇಕಂತೆ. ಅಯ್ಯೋ, ಏನ್ ಹಿಸ್ಟ್ರಿ ಎಲ್ಲ ಹೇಳ್ತಾಳಲ್ಲಮ್ಮ. ಅವಾಗ ಹೋಗಿತ್ತಿಲ್ವಾ, ಅಲ್ಲಿ ಹೋಗಿತ್ತಿಲ್ವಾ, ಅವ್ರನ್ನ ಕರ್ಕೊಂಡು ಹೋಗಿತ್ತಿಲ್ವಾ ಅಂತ. ಅವನೇಯ ಸುಷ್ಮನೆಯ. ಐ ಜಾಸ್ತಿ ಕೇಳ್ಬಿಡ ಕೃತು. ನಾನು ಬರಲ್ಲ ಅಂದ್ರೇನು, ನಾನೇ ಇರ್ತೀನಿ. ನಾನು ಹೋಯ್ತೀನಿ ನಮ್ಮೂರ್ಗೆ.
ಅಜ್ಜಿ ಆಗಿದ್ರೆ ಬೈಕಲ್ಲಿ ಯಾರ್ದಾರು ಬೈಕಲ್ಲಿ ಕರ್ಕೊಂಡೋಯ್ತಿತ್ತಿಲ್ವಾ? ಗೈಸ್ ನಮ್ಮ ಕೃಷ್ಟು ಹುಷಾರಾದ್ಲು. ಈಗ ಒಂದು ಸಾಂಗ್ ಹೇಳ್ತಾಳೆ, ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು ಗುಲಗಂಜಿ, ಏನು ಗೊತ್ತಿಲ್ಲ ಪುಟಣಿ. ಆ ಮೋಡದಿಂದ ಮಳೆಗೆ ಒಂದು ಸೇರಿದೆ, ಆ ಮೋಡದಿಂದ ಒಂದು ಪೂತಿದೆ, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಬಾ ಕ್ಷಮಿಸು ಬಾ, ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ, ಇಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಬಂಗಾರ ತಗ್ನವರು ವಿಡಿಯೋ ಮಾಡ್ತಾರಂತೆ ಇಲ್ಲಿಂದ ಮುಂದಕ್ಕೆ. ಹೋಗ್ರತ ನೀಟಾಗಿ ಇಟ್ಕೋ. ಬೆರ್ಸಿಗೆ ಕೂತ್ಕೊಳ್ಳೋ ತಗೋಯ್ತು. ಅಮ್ಮ ತಲೆ ಬಚ್ಕೊಡ್ತಾ ಇದೆ. ನಾವೀಗ ಕೂತ್ಕೊಂಡಿದ್ವಲ್ಲ, ಆಗಲಿ ಬಂದು ವಿಡಿಯೋ ಮಾಡಿದ್ಮೇಲೆ ಅಲ್ಲಿಗೆ ಹೋಯ್ತಿದ್ದೀವಿ. ತಲೆ ಬಚ್ಕೊಂಡು ಬರ್ತದೆ. ಮುಂದೆ ನಮ್ಮಮ್ಮ ನಮ್ಮ ಅಜ್ಜಿ ಕೂತಿತ್ತು. ಅಮ್ಮ ಬೇಗ ಬಾರಮ್ಮ. ಇದಾಗಲೇ ಗುಂಟೆ ತಗ್ಸಿ ಮನೆ ತಗ್ಸಿದೆ ಅಂದಲ್ಲ, ಅದು ಇದು ಓನ್ ಮನೆ ಹೋದೆ. ಕೊಡಾಯ್ತು ಸಾಕು. ನಮ್ಮ ಅಕ್ಕ ಬಂದು ಆ್ಯಕ್ಚುಲಿ ಊಟ ಮಾಡೋದಕ್ಕೆ ಏನೂ ಇಲ್ಲ. ಅವಳಿಗೆ ಮಧ್ಯಾಹ್ನ ಊಟದ ಬಾಕ್ಸ್ ಹಾಕಿ ಕೊಟ್ಟಿದ್ದೆ, ಬಟ್ ಅವಳು ಊಟ ಕೇಳ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಅಕ್ಕನಿಗೆ ಬಿಳಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಬಿಳಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಇಷ್ಟೇ ಬೇಕಾಗೋದು. ಮತ್ತು ಅಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ರೈಸ್ ಆಗೋಷ್ಟರಲ್ಲಿ ಇದೆಲ್ಲ ಹಚ್ಕೊಂಡು ಬಿಡ್ತೀನಿ, ಆಮೇಲೆ ಮಾಡಿಕೊಡ್ತೀನಿ. ಪಾಪ ಅನಿಸುತ್ತೆ, ಇಡಬೇಕಾಗಿತ್ತು ಅಂತ ಇವಾಗ ಅನ್ನಿಸ್ತೈತೆ. ಅಕ್ಕಿನಾದರೂ ಹಾಕಿದ್ರೆ ಹಿಂಗೆ ಊಟ ಮಾಡ್ಕೊಳ್ಳೋಳು. ಬಂದು ಟೀ ಕುಡಿದ್ಲು ಸ್ನ್ಯಾಕ್ಸ್ ಜೊತೆ. ಹಾಂ ಹಚ್ಚಿಡ್ತೀನಿ, ಅನ್ನ ಎಲ್ಲ ಆರ್ಲಿ, ಆಮೇಲಿಂದಾನೆ ಮಾಡೋಕ್ಕಾಯ್ತದೆ. ನಾನು ಕೊಟ್ಟಿದ್ನಲ್ಲ ಅಂತ ಸುಮ್ಮನೆ ಆದೆ ಅಷ್ಟೇ, ಇಲ್ಲ ನೀನಾದರೂ ತಿಂತೀಯಲ್ವಾ ಅಂತ, ಬೇರೆ ಇನ್ನೇನು ಇಲ್ಲ ಬೇಬಿ. ಡಿಫ್ರೆಂಟಾಗಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನಕ್ಕೆ ಒಂದು ಫ್ರೆಶ್ ಆಗಿರೋ ನೋಡಿ ದೊಡ್ಡದು ಬದನೆಕಾಯಿ ಇತ್ತು. ಇದೇನು ಬದನೆಕಾಯಿ ಅಂತಾರೆ ನಿಜ ಗೊತ್ತಿಲ್ಲ, ಬಟ್ ಬದನೆಕಾಯಿ ಇದನ್ನು ಸ್ವಲ್ಪ ಹಚ್ಕೊಂಡು ಇಟ್ಟಿದ್ದೀನಿ. ಸ್ವಲ್ಪ ಹಚ್ಚಿಟ್ಟಿರೋದು ಬ್ಲ್ಯಾಕ್ ಆಗಿದೆ. ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ತಿನ್ನಬೇಕು, ನಮಗೂ ಕೂಡ 3 ಜನಕ್ಕೂ ಆಗಂಗೆ ಮಾಡ್ತಾಯಿದ್ದೀನಿ. ಬಿಳಿ ಚಿತ್ರಾನ್ನ ರೆಡಿ ಆಯಿತು. ಇದನ್ನು ಆ್ಯಕ್ಚುಲಿ ನಿನ್ನೆ ನೈಟು ಅನ್ನದಲ್ಲಿ ಚಿತ್ರಾನ್ನ ಮಾಡಿದ್ರೆ ಸಖತ್ತಾಗಿರುತ್ತೆ. ಬಟ್ ಇವಾಗ ಬಿಸಿ ಮಾಡಿ ಇವಾಗ ಮಾಡೋದು ಇದು ಚೆನ್ನಾಗಿರುತ್ತೆ. ಬಟ್ ತಂಗ್ಳು ಅನ್ನದಲ್ಲಿ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ನಮ್ಮ ಅಕ್ಕನ ಕರೆದು ಕೊಡೋಣ. ಇವಾಗ ಅವಳು ಆಚೆ ಕಡೆ ಇದ್ದಾಳೆ, ನಾನು ಮಾಡ್ತಿರೋದು ಗೊತ್ತಿಲ್ಲ ಅನಿಸುತ್ತೆ. ನೋಡೋಣ ಹೇಗಿದೆ, ಟೇಸ್ಟ್ ಬಂದಿದೆ ಕೇಳೋಣ. ಸ್ವಲ್ಪ ಬೇರೆ ಥರ ಹಾಕಿದ್ದೀನಿ, ಬದನೆಕಾಯಿ ಹಾಕಿದ್ದೀನಿ, ಅದರೊಳಗೆ ಏನೋ ಹಾಕಿದ್ದೀನಿ. ಏನಾದ್ರು ಹಾಕು. ಏಕೆ ಹುಡುಗ ಚಿಕ್ಕ ಹುಡುಗನ ಕೈಲಿ ಬೈಸ್ಕೊಬಂದವಳೆ ಫ್ರೆಂಡ್ಸ್. ನಂಗೆ ಬೈಲಿದ್ದು ಒಂದು ಬೇಜಾರು, ಇನ್ನೊಂದು ಕೆಲಸದ ಟೆನ್ಷನ್ನು, ಬೇರೆ ನಾಳಿಕೆ ಬೇಕು ಅಂತಾರೆ. ಚೆನ್ನಾಗಿಲ್ವಾ ನಿಜ ಹೇಳು? ಇದು ಇನ್ನೊಂಚೂರು ಹಾಕಿದ್ರೆ ಜಾಸ್ತಿ ವಾಂಗಿ ಬಾತ್ ಆಗ್ಬಿಡುತ್ತೆ ಅಂತ ಲೈಟಾಗಿ ಹಾಕ್ತಿ. ಏನಾದರೂ ಡಿಫ್ರೆಂಟಾಗಿ ಮಾಡ್ಬೇಕಂತ ಮಾತಾಡೋಕ್ಕೂ ಮನಸ್ಸಿಲ್ಲ. ದಯವಿಟ್ಟು ನನ್ನ ಪಾಡಿಗೆ ಫ್ರೆಂಡ್ಸ್ ಏನಾಯಿತು ಅಂದರೆ ಬಸ್ಸಲ್ಲಿ ಒಂದು ಹುಡುಗ ಜಗಳಕ್ಕೆ ಬಂದ್ಬಿಟ್ಟೈತೆ. ಅದು ಬಂದು 7 ರಿಂದ 8 ವರ್ಷದ ಚಿಕ್ಕ ಹುಡುಗ ಜಗಳಕ್ಕೆ ಬಂದ್ಬಿಟ್ಟೈತೆ. ಯಾಕೆ ಅಂದರೆ 7ನೇ ಕ್ಲಾಸು 8ನೇ ಕ್ಲಾಸು ಹುಡುಗ ಅಂದರೆ 12-11 ವರ್ಷದ ಹುಡುಗ ಜಗಳಕ್ಕೆ ಬಂದ್ಬಿಟ್ಟೈತೆ. ಏನಕ್ಕೆ ಅಂದರೆ ಕಡಿಮೆ ಮಾತಾಡ್ರೋ, ಕಿರ್ಚಾಡ್ಬಿಡಿ ಅಂತ ಏನೋ ಅಂದಿದ್ದಾಳೆ ಅಷ್ಟೇ. ಅಷ್ಟು ಅಂದಿರೋದಕ್ಕೇನೆ ಏನೇನೋ ಜೋರು ಮಾತೆಲ್ಲ ಆಗಿದೆ. ಅದಕ್ಕೆ ಮೂಡ್ ಆಫ್ ಆಗಿದ್ದಾರೆ ಮೇಡಮ್. ಬಟ್ಟೆ ಇಲ್ಲ ಅಂತ ಅಂದ್ಬಿಟ್ಟು ಬಾಣಲಿನೇ ತಿನ್ನಕ್ಕೆ ಹೋಯ್ತೈತೆ. ಯಾಕಮ್ಮ ಅಲ್ಗೋಯ್ತೈತಿ ನೋಡಿ ಫ್ರೆಂಡ್ಸ್. ನಮ್ಮನೆ ತಟ್ಟೆ ಇಲ್ಲದೆ ಇರೋ ಕಾರಣ ಈ ಬಾಣಲಿಲಿ ನಮ್ಮ ಅಮ್ಮಂಗೆ ಊಟ ಕೊಟ್ಟಿದ್ದೀವಿ. ಸ್ಪೂನ್ ಇಲ್ಲದೆ ಇರೋ ಕಾರಣ ಈ ದೊಡ್ಡ ಇದು ಕೊಟ್ಟಿದ್ದೀವಿ ಮಗ್ಚಕಿನ.
ನಮ್ಮ ಸಿಸ್ಟರ್ ಏನು ಮಾಡ್ತಿದ್ದಾರೆ ನೋಡೋಣ. ಸಿಸ್ಟರ್ ನಾವು ಬರ್ತಾ ಇದ್ದೀವಿ. ಈಗ ಲೈಟ್ ಆನ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಆರಾಮಾಗಿ ಮನ್ಗೋರೆ. ಫುಲ್ ಟೆನ್ಷನಲ್ಲಿ ಅವರೇ. ಇವಾಗ ಹೋಗ್ಬಿಟ್ಟು ವೀಡಿಯೋ ಎಲ್ಲ ಮಾಡಿದ್ದೀನಿ, ಹೋಗ್ಬಿಟ್ಟು ಮಸ್ಕ ಹೊಡೆದು ವಿಡಿಯೋ ಎಡಿಟ್ ಮಾಡಿಸ್ಕೋಬೇಕು. ಬನ್ನಿ ಗೈಸ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ, ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾಳೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಆಲ್.